ಸ್ಟಾಪ್ ಡೂಯಿಂಗ್ ದಿಸ್ ಇನ್ ದ ನೇಮ್ ಆಫ್ ಪ್ರೋಗ್ರೆಷನ್. ನೀವು ಜಿಮ್ ಅಲ್ಲಿ ಫಸ್ಟ್ ಸೆಟ್ ಆದ್ಮೇಲೆ ಸೆಕೆಂಡ್ ಸೆಟ್ ಸಿಕ್ಕಾಪಟ್ಟೆ ವೆಯ್ಟ್ ಲೋಡ್ ಮಾಡ್ತೀರಾ, ಲೈಕ್ ಕೈಂಡ್ ಆಫ್ ಈಗೋ ಲಿಫ್ಟಿಂಗ್ ಅಂತಾನೆ ಹೇಳ್ಬೋದು. ಪ್ಲಸ್ ವೆಯ್ಟ್ ಲೋಡ್ ಮಾಡಿ, ನೋ ಶೂಸ್. ಲೋಡ್ ಮಾಡಾದ್ಮೇಲೆ ಯು ವಿಲ್ ಟೇಕ್ ಸಪೋರ್ಟ್ ಅಂದ್ರೆ ಸ್ಪಾಟ್ ತಗೋತೀರಾ. ಸೊ ಅವ್ರಿಗೂ ಇನ್ಸ್ಟ್ರಕ್ಷನ್ಸ್ ಪ್ರಾಪರ್ ಆಗಿ ಕೊಡೋದೇ ಇಲ್ಲ. ಇನ್ಸಿಡೆಂಟ್ ನೋಡಿದೆ, 100 kg ಮಾಡಿದ್ರು ಲ್ಯಾಟ್ ಪುಲ್ ಡೌನ್, ಅದಾದ್ಮೇಲೆ 150 kg ಹಾಕಿದ್ರು. ಇಬ್ರು ಸೇರ್ಕೊಂಡು 150 kg ಲ್ಯಾಟ್ ಪುಲ್ ಡೌನ್ ಮಾಡ್ತಿದ್ದಾರೆ. ಸೊ ಅಲ್ಲಿಗೆ ಅದ್ಯಾರು ಪುಲ್ ಮಾಡ್ತಾರಲ್ಲ ಅವ್ರಿಗೂ ಒಂದ್ಸಲ, ಅದ್ಯಾರು ಸ್ಪಾಟ್ ಕೊಡ್ತಾರಲ್ಲ ಅವ್ರಿಗೂ ಒಂದ್ಸಲ. ಲೈಕ್ ಏನಂದ್ರೆ, ನಿಮಗೆ ಯಾವಾಗ ಅವಶ್ಯಕತೆ ಇದೆ ಅವಾಗ ಮಾತ್ರ ಸ್ಪಾಟ್ ತಗೊಳ್ಳಿ. ನೀವು ಆಲ್ವೇಸ್ ಡಿಪೆಂಡೆಂಟ್ ಆನ್ ಸ್ಪಾಟ್. ಈಗ ಯಾರೋ ಸ್ಪಾಟಿಗೆ ಇಲ್ಲ, ಸಪೋರ್ಟ್ ಇಲ್ಲ ಅಂದ್ರೆ ನೀವು ಮಾಡೋದೇ ಇಲ್ಲ. ಸೂಟಬಲ್ ವೇಟ್ ಒಂದು 90 kg 100 kg ತಗೊಂಡು ಒಂದು 10ರಿಂದ 12 ರೆಪ್ ಸ್ಟ್ರಿಕ್ಟ್ ಆಗಿ ಮಾಡಿ, ವಿತ್ ಗುಡ್ ರೇಂಜ್ ಆಫ್ ಮೋಷನ್, ವಿತ್ ಗುಡ್ ಟೆಂಪೋ, ಕಂಟ್ರೋಲ್ಡ್ ರೆಪ್ಸ್. ನೀವಿಷ್ಟು ಮಾಡಿದ್ರೆ ನಿಮ್ಮ ಸ್ಟ್ರೆಂತ್ ಇಂಪ್ರೂವ್ ಆಗುತ್ತೆ, ಪ್ಲಸ್ ನಿಮ್ ಮಸಲ್ಸ್ ಕ್ವಾಲಿಟಿನೂ ಚೆನ್ನಾಗುತ್ತೆ. ಕನ್ಸಿಡರಿಂಗ್ ಯುವರ್ ಡಯಟ್ ಇಸ್ ಗುಡ್. ಇಷ್ಟಿಲ್ಲ ಅಂದ್ರೆ ಯು ಆರ್ ಸಿಂಪ್ಲಿ ವೇಸ್ಟಿಂಗ್ ಟೈಮ್ ಬ್ರೋ, ಈಗೋ ಲಿಫ್ಟಿಂಗ್. ಸೊ ಅದರಿಂದ ಅಷ್ಟೊಂದು ಯೂಸ್ ಇಲ್ಲ. ಸೊ ಸ್ಟಾರ್ಟ್ ಫೋಕಸಿಂಗ್ ಆನ್ ಯುವರ್ ಕರೆಕ್ಟ್ ಪೋಸ್ಚರ್.